ಆನ್ಲೈನ್ ಔಷಧ ವ್ಯಾಪಾರ ವಿರೋಧಿಸಿ ಗದಗದಲ್ಲಿ ಮೆಡಿಕಲ್ ಶಾಪ್ ಬಂದ್ ಮಾಡಿ ಪ್ರತಿಭಟನೆಗೆ ಸಾಥ್ ನೀಡಲಾಗಿತ್ತು. ಗದಗ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದಿಂದ ಬಂದ್ಗೆ ಬೆಂಬಲ ಸಿಕ್ಕಿದ್ದು 500 ಮೆಡಿಕಲ್ ಶಾಪ್ ಬಂದ್ ಮಾಡಲಾಗಿತ್ತು. ಗದಗದಲ್ಲಿ ಪ್ರತಿಭಟನೆ ನಡೆಸಿದ ಔಷಧ ವ್ಯಾಪಾರಸ್ಥರ ಸಂಘದವರು ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಆನ್ಲೈನ್ ಔಷಧ ಮಾರಾಟವನ್ನ ಸಂಪೂರ್ಣ ಬಂದ್ ಮಾಡುವಂತೆ ಒತ್ತಾಯಿಸಿ ಆನ್ಲೈನ್ ಔಷಧ ವ್ಯಾಪಾರದಿಂದ ಮಾದಕ ವಸ್ತು ಪೂರೈಕೆಯಾಗ್ತಾ ಇದೆ, ಜೊತೆಗೆ ಗರ್ಭ ನಿರೋಧಕ ಮಾತ್ರೆಯಂತಹ ವಸ್ತುಗಳು ಕೂಡ ಮಾರಾಟವಾಗುತ್ತಿರುವುದು ಆಘಾತಕಾರಿಯಾಗಿದೆ ಎಂದು ಸರ್ಕಾರಕ್ಕೆ ಮನದಟ್ಟು ಮಾಡಿದೆ. ಗಾಳಪ್ಪ ಹೆಚ್ ಹರಿಜನ್, ಲಕ್ಷ್ಮೇಶ್ವರ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಗದಗ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದಿಂದ ನಾವು ಇವತ್ತು ದೇಶದ AIOCD KCDA ಇವರ ಆದೇಶದ ಮೇರೆಗೆ ಗದಗ ಜಿಲ್ಲೆಯಲ್ಲಿ ಔಷಧ ವ್ಯಾಪಾರಸ್ಥವನ್ನು ಸಂಪೂರ್ಣ ಸ್ಥಗಿತಗೊಳಿಸಿವಿ. ವಿಷಯ ಏನಪ್ಪ ಅಂತಂದ್ರೆ ಆನ್ಲೈನ್ ಫಾರ್ಮಸಿ ಫಾರ್ಮಸಿ ಸ್ಟಾರ್ಟ್ ಆಗ್ಯಾವ. ಅವೇನಂದ್ರೆ ಡಿಸ್ಕೌಂಟ್ ಕೊಡ್ತೀವಿ ಅಂತೇಳಿ ಮೆಡಿಸಿನ್, ಆ್ಯಂಟಿಬಯೋಟಿಕ್ಸು, ನಾರ್ಕೋಟಿಕ್ ಡ್ರಗ್ಸು, ಗರ್ಭಪಾತದ ಔಷಧ, ಕೆಮ್ಮಿನ ಔಷಧ ಇವನ್ನೆಲ್ಲ ಇಲ್ಲೀಗಲ್ ಆಗಿ ಸಪ್ಲೈ ಮಾಡಕತ್ತಾರೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಅವ್ರಿಗೆ ಡ್ರಗ್ ಲೈಸೆನ್ಸ್ ಇರೋಂಗಿಲ್ಲ, ಅಡ್ರೆಸ್ ಇರೋಂಗಿಲ್ಲ, ಅವ್ರು ಎಲ್ಲಿಂದನೋ ಒಂದು ಮಿಸ್ಯೂಸ್ ಭಾಳ ಆಗಕತ್ತವು. ಅದಕ್ಕೆ ಸರ್ಕಾರದವರು ಈ ಆನ್ಲೈನ್ ಮೆಡಿಸಿನ್ ಸಪ್ಲೈ ಬಂದ್ ಮಾಡಿಸ್ಬೇಕಂತ ಅವ್ರಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡಕತ್ತೀವಿ. ಇವತ್ತು ನಾವು ಗದಗ ಜಿಲ್ಲೆಯಲ್ಲಿ ಸರಿಸುಮಾರು ರಿಟೇಲ್ ಆ್ಯಂಡ್ ಹೋಲ್ಸೇಲ್ 500 ಮೆಡಿಕಲ್ ಸ್ಟೋರ್ ಅದಾವು. ಎಲ್ಲವೂ ಸಂಪೂರ್ಣ ಸ್ಥಗಿತ ಆಗ್ಯಾವು. ಇವತ್ತೊಂದು ದಿವಸ ನಾವು ಪ್ರತಿಭಟನೆ ಮಾಡಿ ಬಂದ್ ಮಾಡ್ತೀವಿ. ಎಮರ್ಜೆನ್ಸಿ ಮೆಡಿಸಿನ್ ಏನಾರು ಬೇಕಪ್ಪ ಅಂತ ನಮ್ಮ ಸಂಘದ ಕಚೇರಿ ಒಳಗೆ ನಾವು ನಂಬರ್ ಕೊಟ್ಟಿವಿ, ಇವತ್ತಿನ ಪತ್ರಿಕೆ ಒಳಗೆ. ಅಲ್ಲಿ ಅವರು ಫೋನ್ ಮಾಡಿ ತೊಗೋಬೋದು. ಆಮೇಲೆ ನಾವು ಅಟ್ಯಾಚ್ ಕೌಂಟ್ರಿಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡುವ IMAದವರಿಗೆ ಅವರು ಮೆಡಿಸಿನ್ ಬಂದ್ ಮಾಡ್ಯಾರ. ಎಮರ್ಜೆನ್ಸಿ ಮೆಡಿಸಿನ್ ಏನೇ ಇದ್ರೂ ನಾವು ಸಾರ್ವಜನಿಕ ಸೇವೆಗೆ ಲಭ್ಯತೆ ಇಟ್ಟಿವಿ, ಮಾಡಿಕೊಟ್ಟಿವಿ.